ನಮಸ್ಕಾರ. ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ಒಂದು ವಿಶೇಷತೆ, ಒಂದು ಅರ್ಥ ಇದ್ದೇ ಇರುತ್ತೆ. ಅಂತಹ ಹಬ್ಬಗಳಲ್ಲಿ ರಥಸಪ್ತಮಿ ಅಂದ್ರೆ ಸೂರ್ಯ ಜಯಂತಿ ತುಂಬಾನೇ ವಿಶಿಷ್ಟವಾದದ್ದು. ಹಾಗಾದ್ರೆ ಬನ್ನಿ, ಈ ಹಬ್ಬದ ಆಚರಣೆ ಮತ್ತು ಅದರ ಹಿಂದಿರುವ ಆಳವಾದ ಅರ್ಥ ಏನು ಅಂತ ಇವತ್ತು ತಿಳಿದುಕೊಳ್ಳೋಣ. ಈ ಹಬ್ಬದ ಬಗ್ಗೆ ಮಾತಾಡೋವಾಗ ಮೊದಲು ಎಲ್ಲರ ತಲೆಗೂ ಬರುವ ಒಂದು ಕುತೂಹಲಕಾರಿ ಪ್ರಶ್ನೆ ಅಂದ್ರೆ, ರಥಸಪ್ತಮಿ ದಿನ 7 ಎಕ್ಕೆ ಎಲೆಗಳನ್ನು ತಲೆ ಮೇಲೆ ಇಟ್ಕೊಂಡು ಯಾಕೆ ಸ್ನಾನ ಮಾಡ್ತಾರೆ? ಈ ಪ್ರಶ್ನೆಗೆ ಉತ್ತರ ಏನು ಅಂತ ಹುಡುಕ್ತಾ ಹೋಗೋಣ ಬನ್ನಿ. ಕೇಳೋದಕ್ಕೆ ಸ್ವಲ್ಪ ವಿಚಿತ್ರ ಅನಿಸಬಹುದು ಅಲ್ವಾ? ಆದ್ರೆ ಈ ಆಚರಣೆ ಸೂರ್ಯದೇವನ ಶಕ್ತಿ ಮತ್ತು ಆರೋಗ್ಯವನ್ನು ಸಂಭ್ರಮಿಸುವ ಒಂದು ಪ್ರಮುಖ ಸಂಪ್ರದಾಯ. ಇದರ ಹಿಂದಿನ ಅಸಲಿ ಕಾರಣ ಏನು ಅಂತ ತಿಳಿಬೇಕು ಅಂದ್ರೆ ನಾವು ಮೊದಲು ರಥಸಪ್ತಮಿಯ ಮೂಲವನ್ನು ಅರ್ಥ ಮಾಡ್ಕೊಳ್ಬೇಕು. ಸರಿ, ಹಾಗಾದ್ರೆ ಮೊದಲಿಗೆ ರಥಸಪ್ತಮಿ ಅಂದ್ರೇನು, ಸೂರ್ಯನಿಗೆ ಮುಡಿಪಾದ ಈ ಹಬ್ಬದ ಅರ್ಥವಾದ್ರೂ ಏನು, ಮತ್ತೆ ಯಾಕೆ ಇದನ್ನ ಆಚರಿಸ್ತಾರೆ ಅನ್ನೋದನ್ನ ನೋಡೋಣ. ರಥಸಪ್ತಮಿಯನ್ನ ಮಾಘ ಸಪ್ತಮಿ ಅಥವಾ ಸೂರ್ಯ ಜಯಂತಿ ಅಂತನೂ ಕರೀತಾರೆ. ಪುರಾಣಗಳ ಪ್ರಕಾರ ಇದೇ ದಿನ ಸೂರ್ಯದೇವ ತನ್ನ ರಥವನ್ನ ದಕ್ಷಿಣ ದಿಕ್ಕಿನಿಂದ ಉತ್ತರ ದಿಕ್ಕಿಗೆ ತಿರುಗಿಸ್ತಾನಂತೆ. ಇದು ಕೇವಲ ಒಂದು ಕಥೆಯಲ್ಲ, ಬದಲಾಗಿ ಚಳಿಗಾಲ ಮುಗ್ದು ಬೇಸಿಗೆ ಶುರುವಾಗತ್ತೆ ಅನ್ನೋದರ ಒಂದು ಸ್ಪಷ್ಟ ಸಂಕೇತ. ಅಂದ್ರೆ ಋತುಮಾನಗಳಲ್ಲಿ ಆಗುವ ಬದಲಾವಣೆಯನ್ನ ಇದು ಸೂಚಿಸುತ್ತೆ. ಹಾಗಾದ್ರೆ ಈ ದಿನಕ್ಕೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ? ಸೂರ್ಯನನ್ನ ಪೂಜಿಸೋದಕ್ಕೆ ಈ ದಿನ ಯಾಕೆ ಅಷ್ಟೊಂದು ವಿಶೇಷ? ಯೋಚನೆ ಮಾಡಿ, ಸೂರ್ಯನನ್ನ ಪ್ರತ್ಯಕ್ಷ ದೈವ ಅಂತ ಕರೀತಾರೆ. ಅಂದ್ರೆ ನಮ್ಮ ಕಣ್ಣಿಗೆ ನೇರವಾಗಿ ಕಾಣುವ ದೇವ್ರು. ಈ ಇಡೀ ಜಗತ್ತಿಗೆ ಬೆಳಕು, ಶಕ್ತಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಆರೋಗ್ಯವನ್ನು ಕೊಡುವವನೇ ಸೂರ್ಯ. ಇದೇ ಕಾರಣಕ್ಕೆ ರಥಸಪ್ತಮಿಯನ್ನ ಆರೋಗ್ಯದ ಹಬ್ಬ ಅಂತಾನೂ ಕರೆಯೋದು. ಈ ದಿನದಿಂದ ಸೂರ್ಯನ ಪಯಣಕ್ಕೆ ಮತ್ತಷ್ಟು ಬಲ ಬರುತ್ತೆ, ಹಾಗಾಗಿ ದಿನಗಳು ನಿಧಾನಕ್ಕೆ ಬೆಚ್ಚಗಾಗಲು ಶುರುವಾಗತ್ತೆ. ಸರಿ, ಹಾಗಾದ್ರೆ ಈ ದಿನದಂದು ಏನೆಲ್ಲ ವಿಶೇಷ ಪದ್ಧತಿಗಳನ್ನ ಪಾಲಿಸ್ತಾರೆ? ದಿನಚರಿ ಹೇಗಿರುತ್ತೆ? ಬನ್ನಿ ನೋಡೋಣ. ರಥಸಪ್ತಮಿ ಆಚರಣೆಯಲ್ಲಿ 2 ಪದ್ಧತಿಗಳು ತುಂಬಾನೇ ಮುಖ್ಯವಾದವು. ಒಂದು, ನಾವು ಮಾತು ಶುರು ಮಾಡಿದ ಎಕ್ಕೆ ಎಲೆ ಸ್ನಾನ, ಮತ್ತು ಇನ್ನೊಂದು ಹಾಲು ಒಕ್ಕಿಸುವುದು. ಇವೆರಡೂ ಕೂಡ ಸಮೃದ್ಧಿ ಮತ್ತು ಆರೋಗ್ಯದ ಸಂಕೇತಗಳಾಗಿವೆ. ಈ ಸ್ನಾನವನ್ನು ಮಾಡಬೇಕಾಗಿರೋದು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ. ಒಟ್ಟು 7 ಎಕ್ಕೆ ಎಲೆಗಳನ್ನ ಬಳಸಲಾಗುತ್ತೆ. ಪುರುಷರು ಬರೀ ಎಲೆಗಳನ್ನ ಇಟ್ಕೊಂಡ್ರೆ, ಮಹಿಳೆಯರು ಆ ಎಲೆಗಳ ಮೇಲೆ ಅರಿಶಿಣ, ಕುಂಕುಮ ಹಾಗೂ ಅಕ್ಷತೆಯನ್ನ ಇಟ್ಕೊಂಡು ಸ್ನಾನ ಮಾಡ್ತಾರೆ. ಹಾಗಾದ್ರೆ ಈ 7 ಎಲೆಗಳನ್ನ ದೇಹದ ಯಾವ ಭಾಗದ ಮೇಲೆ ಇಡ್ತಾರೆ? ನೋಡಿ, ಒಂದು ಎಲೆಯನ್ನ ತಲೆಯ ಮೇಲೆ, 2 ಎಲೆಗಳನ್ನ ಕಣ್ಣುಗಳು, ಭುಜಗಳು ಮತ್ತು ಪಾದಗಳ ಮೇಲೆ ಇಟ್ಕೊಳ್ಳುವ ಪದ್ಧತಿಯಿದೆ. ಅಂದ್ಹಾಗೆ 7 ಎಲೆಗಳನ್ನೇ ಯಾಕೆ ಬಳಸ್ಬೇಕು? 5 ಅಥವಾ 9 ಯಾಕಲ್ಲ? ಅದಕ್ಕೂ ಒಂದು ಸುಂದರವಾದ ಕಾರಣವಿದೆ. ಈ 7 ಅನ್ನೋ ಸಂಖ್ಯೆ ಸೂರ್ಯದೇವನ ರಥವನ್ನು ಎಳೆಯುವ ಸಪ್ತ ಅಶ್ವಗಳನ್ನು, ಅಂದ್ರೆ 7 ಕುದುರೆಗಳನ್ನ ಸಂಕೇತಿಸುತ್ತೆ. ಇದು ಈ ಆಚರಣೆಗೆ ಒಂದು ದೈವಿಕ ಆಯಾಮವನ್ನು ಕೊಡುತ್ತೆ. ಎಕ್ಕೆಎಲೆ ಸ್ನಾನದ ಜೊತೆಗೆ ಬೇರೆ ಆಚರಣೆಗಳೂ ಇವೆ. ಮನೆಯ ಮುಂದೆ ಸೂರ್ಯನ ರಥದ ಆಕಾರದಲ್ಲಿ ರಂಗೋಲಿ ಬಿಡಿಸೋದು, ಆಮೇಲೆ ಮಣ್ಣಿನ ಪಾತ್ರೆಯಲ್ಲಿ ಹಾಲುಕ್ಕಿಸೋದು. ಹಾಲು ಪಾತ್ರೆಯಿಂದ ಉಕ್ಕಿ ಹರಿಯೋದು ಅಂದ್ರೆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ತುಂಬಿ ತುಳುಕಲಿ ಅನ್ನೋ ಸಂಕೇತ. ಅದೇ ಹಾಲಿನಿಂದ ಸಿಹಿ ಪೊಂಗಲ್ ಮಾಡಿ ಸೂರ್ಯನಿಗೆ ನೈವೇದ್ಯ ಮಾಡಲಾಗತ್ತೆ. ಈ ಎಲ್ಲಾ ಸಂಪ್ರದಾಯಗಳು ಕೇವಲ ಪದ್ಧತಿಗಳಷ್ಟೇ ಅಲ್ಲ, ಇವುಗಳ ಹಿಂದೆ ಒಂದು ಆಳವಾದ ಆಧ್ಯಾತ್ಮಿಕ ಉದ್ದೇಶ ಅಡಗಿದೆ. ಅದೇನು ಅಂತ ಈಗ ನೋಡೋಣ. ಎಕ್ಕೆ ಎಲೆ ಸ್ನಾನ ಮಾಡುವಾಗ ಒಂದು ನಿರ್ದಿಷ್ಟ ಶ್ಲೋಕವನ್ನ ಹೇಳ್ಕೊಳ್ಳುವ ಪದ್ಧತಿಯಿದೆ. ಈ ಶ್ಲೋಕವೇ ಈ ಇಡೀ ಆಚರಣೆಯ ಆಧ್ಯಾತ್ಮಿಕ ಉದ್ದೇಶದ ಕೀಲಿ ಕೈ ಇದ್ದಾಗೆ. ಹಾಗಾದ್ರೆ ಈ ಶ್ಲೋಕದ ಅರ್ಥವೇನು? ಇದರ ಅರ್ಥ, ನಾನು 7 ಜನ್ಮಗಳಲ್ಲಿ ಮಾಡಿದ ಪಾಪಗಳು, ನನ್ನ ರೋಗಗಳು ಮತ್ತು ದುಃಖಗಳು ಈ ಸಪ್ತಮಿಯ ಸ್ನಾನದಿಂದ ನಾಶವಾಗಲಿ. ನೋಡಿ, ಇದು ಕೇವಲ ದೇಹದ ಶುದ್ಧಿಯಲ್ಲ, ಬದಲಾಗಿ ಆತ್ಮಶುದ್ಧಿಯ ಒಂದು ಪ್ರಕ್ರಿಯೆ. ಈಗ ನಾವು ನಮ್ಮ ವಿಶ್ಲೇಷಣೆಯ ಅತ್ಯಂತ ಆಸಕ್ತಿಕರವಾದ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ನಂಬಿಕೆ ಮತ್ತು ವಿಜ್ಞಾನ ಇವೆರಡೂ ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿವೆ ಅಂತ ನೋಡೋಣ. ಇಲ್ಲಿ ನೋಡಿ, ಸಂಪ್ರದಾಯ ಮತ್ತು ವಿಜ್ಞಾನದ ಅದ್ಭುತ ಸಂಗಮ. ಒಂದು ಕಡೆ ಈ ಸ್ನಾನವು ನಮ್ಮ ಪಾಪ, ರೋಗ, ದುಃಖಗಳನ್ನ ಪರಿಹಾರ ಮಾಡುತ್ತೆ ಅನ್ನೋ ನಂಬಿಕೆ. ಮತ್ತೊಂದು ಕಡೆ ವೈಜ್ಞಾನಿಕವಾಗಿ ನೋಡಿದ್ರೆ ಎಕ್ಕೆ ಎಲೆಗಳಲ್ಲಿ ಔಷಧೀಯ ಗುಣಗಳಿವೆ. ಬಿಸಿ ನೀರಿನ ಜೊತೆ ಸೇರಿದಾಗ ಇವು ಚರ್ಮ ರೋಗ ಮತ್ತು ಕೀಲು ನೋವಿಗೆ ಪರಿಹಾರ ನೀಡಬಲ್ಲವು. ಅಂದ್ರೆ ನಂಬಿಕೆ ಮತ್ತು ವಿಜ್ಞಾನ ಎರಡೂ ಕೂಡ ಒಂದೇ ದಿಕ್ಕಿನಲ್ಲಿ ಸಾಗ್ತಿವೆ, ಅದು ಉತ್ತಮ ಆರೋಗ್ಯದ ಕಡೆಗೆ. ಅಷ್ಟೇ ಅಲ್ಲ, ರಥಸಪ್ತಮಿ ಬರೋದು
ಮಾಘ ಮಾಸದಲ್ಲಿ. ಈ ಸಮಯದಲ್ಲಿ ಚಳಿಗಾಲ ಮುಗಿದು ಬಿಸಿಲು ನಿಧಾನವಾಗಿ ಹೆಚ್ಚಾಗಲು ಶುರುವಾಗುತ್ತೆ. ಹೀಗಾಗಿ ಈ ಹಬ್ಬ ಪ್ರಕೃತಿಯಲ್ಲಿ ಆಗುವ ಬದಲಾವಣೆಗೂ ಕನ್ನಡಿ ಹಿಡಿದಂತಿದೆ. ಹಾಗಾದ್ರೆ ಒಟ್ಟಾರೆಯಾಗಿ ರಥಸಪ್ತಮಿಯ ಸಾರಾಂಶವೇನು? ಇದು ಕೇವಲ ಸೂರ್ಯನ ಆರಾಧನೆಯಲ್ಲ. ಇದು ಪ್ರಕೃತಿಯ ಬದಲಾವಣೆಯನ್ನ, ಆರೋಗ್ಯವನ್ನ ಮತ್ತು ನಮ್ಮ ಸಂಪ್ರದಾಯಗಳೊಳಗಿನ ವೈಜ್ಞಾನಿಕ ಜ್ಞಾನವನ್ನ ಎಲ್ಲವನ್ನೂ ಒಟ್ಟಿಗೆ ಆಚರಿಸುವ ಒಂದು ಸುಂದರ ಹಬ್ಬ. ಕೊನೆಯದಾಗಿ ಒಂದು ಪ್ರಶ್ನೆ. ರಥಸಪ್ತಮಿಯ ಈ ಒಂದು ಆಚರಣೆಯಲ್ಲೇ ಇಷ್ಟೊಂದು ಅರ್ಥ ಮತ್ತು ವಿಜ್ಞಾನ ಅಡಗಿದೆ ಅಂದಮೇಲೆ ನಮ್ಮ ಪ್ರಾಚೀನ ಸಂಪ್ರದಾಯಗಳಲ್ಲಿ ಇನ್ನೆಷ್ಟು ಆರೋಗ್ಯಕರ ಮತ್ತು ವೈಜ್ಞಾನಿಕ ಸತ್ಯಗಳು ಅಡಗಿರಬಹುದು? ಒಮ್ಮೆ ಯೋಚನೆ ಮಾಡಿ ನೋಡಿ.